ಮಾತಿನಂತೆ ಹುತ್ರಿ ದುರ್ಗ ಹೋಬಳಿಯ ಎಲ್ಲಾ ಕೆರೆಗಳನ್ನು ತುಂಬಿಸಲು ಶ್ರೀರಂಗ ಏತ ನೀರಾವರಿ ಯೋಜನೆಯ ಮೋಟಾರು ಆನ್ ಮಾಡುವ ಮೂಲಕ ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ಚಾಲನೆ ನೀಡಿದ್ದಾರೆ. ತಾಲೂಕಿನ ಹುತ್ರಿ ದುರ್ಗ ಹೋಬಳಿ ಕಲ್ಲನಾಯಕನಹಳ್ಳಿ ಗ್ರಾಮದ ಹಿರೇಹಳ್ಳಿ ಕೆರೆಯ ಸಮೀಪ ಹುತ್ರಿ ದುರ್ಗದ ಹೋಬಳಿಯ 19 ಕೆರೆಗಳಿಗೆ ಶ್ರೀರಂಗ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ನೀರು ಹರಿಸುವ ಪಂಪ್ ಹೌಸ್ನಲ್ಲಿ ಮೋಟಾರ್ಗೆ ಚಾಲನೆ ನೀಡಿ ಮಾತನಾಡುತ್ತಾ, ಈ ಹೋಬಳಿಯ ಎಲ್ಲ 19 ಕೆರೆಗಳನ್ನು ತುಂಬಿಸುವುದರೊಂದಿಗೆ ನನ್ನ ಹುಟ್ಟೂರಾದ ಹಾಲ್ಕೆರೆ ಹೊಸಳ್ಳಿ ಕೆರೆಗೂ ನೀರನ್ನು ಹರಿಸುವ ಮೂಲಕ ಹುಟ್ಟೂರಿನ ಋಣ ತೀರಿಸುವ ಸಂಕಲ್ಪ ಈಡೇರಿದೆ ಎಂದು ತಿಳಿಸುತ್ತಾ, ತಾಲೂಕಿನ ಎಲ್ಲ ಹುಲಿಯೂರು ದುರ್ಗ ಹೋಬಳಿ, ಅಮೃತೂರು ಹೋಬಳಿ, ಕಸಬಾ ಹೋಬಳಿ, ಕೊತ್ತಗೆರೆ ಹೋಬಳಿಯ ಎಲ್ಲ ಕೆರೆಗಳನ್ನು ತುಂಬಿಸಲು ಈಗಾಗಲೇ ಯೋಜನೆಗಳನ್ನು ರೂಪಿಸಿದ್ದು, ಈಗಾಗಲೇ ಆಡಳಿತಾತ್ಮಕ ಮಂಜೂರಾತಿಯನ್ನ ಸಹ ಪಡೆದಿರುತ್ತೇನೆ. ಯಡಿಯೂರು ಹೋಬಳಿಯ 34 ಕೆರೆಗಳನ್ನು ಈಗಾಗಲೇ ತುಂಬಿಸಿದ್ದೇವೆ. ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ನೀರಾವರಿ ಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ನನ್ನ ಕನಸಿನಂತೆ ಈ ತಾಲೂಕಿನ ಸಮಗ್ರ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಸಹಕರಿಸಿ ಕೈ ಜೋಡಿಸಿದ್ದಕ್ಕೆ ಅವರನ್ನು ಸಹ ಅಭಿನಂದಿಸುತ್ತಾ, ಈ ಕ್ಷೇತ್ರದ ಮಾಜಿ ಮಂತ್ರಿ ದಿವಂಗತ ವೈಕೆ ರಾಮಯ್ಯನವರ ಆಸೆಯಂತೆ ತಾಲೂಕನ್ನ ಸಮಗ್ರ ನೀರಾವರಿ ಯೋಜನೆಯನ್ನ ಒಳಪಡಿಸಲು ಶಕ್ತಿ ಮೀರಿ ಶ್ರಮಿಸುತ್ತಾ ಇದ್ದು, ಅದರಂತೆ ಲಿಂಕ್ ಕೆನಾಲ್ ಮೂಲಕ ಹೇಮಾವತಿ ನೀರು ಹರಿಯುವಂತಾದರೆ ನನ್ನ ತಾಲೂಕಿನ ರೈತರ ಬದುಕು ಆರ್ಥಿಕವಾಗಿ ಹಸನಾಗುತ್ತದೆ ಎಂಬ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಮೊದಲನೇ ಹೆಜ್ಜೆಯನ್ನ ಇಟ್ಟಿದ್ದೇನೆ. ಲಿಂಕ್ ಕೆನಾಲ್ ಯೋಜನೆ ಪೂರ್ಣಗೊಳಿಸಿಯೇ ತೀರ್ತೇನೆಂದು ಆ ಮೂಲಕ ತಾಲೂಕಿನ ಎಲ್ಲ ಕೆರೆಕಟ್ಟೆಗಳನ್ನು ತುಂಬಿಸುವಂತಹ ಸಂಕಲ್ಪ ಕೈಗೊಳ್ಳಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಸಂಸದ ಡಿಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಕ್ಷೇತ್ರದಲ್ಲಿ ನೀರಾವರಿ ಸೇರಿದಂತೆ ತಾಲೂಕಿನ ಎಲ್ಲಾ ಯೋಜನೆಗಳನ್ನು ಪೂರ್ಣಗೊಳಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೆಬ್ಬೂರು ಹೇಮಾವತಿ ಕಾರ್ಯಪಾಲಕ ಅಭಿಯಂತರರಾದ ಕಿರಣ್, ಹೇಮಾವತಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ರವಿ, ಕಾಂಗ್ರೆಸ್ ಮುಖಂಡರಾದ ಕೋಕಟ್ಟ ರಾಜಣ್ಣ, ಯಲಿಯೂರು ಹೊನ್ನೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ, ಸುಂದರ ಕುಪ್ಪೆ ಪಾಪಣ್ಣ, ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಸುಮತಿ ಹಾಲುವಾಗಿಲಿ ಸ್ವಾಮಿ, ಕೆಪಿಸಿಸಿ ಸದಸ್ಯ ಬೇಗೂರು ನಾರಾಯಣ್, ಬಿಕೆ ರಾಮಣ್ಣ, ಬಿಡಿ ಕುಮಾರ್ ಸೇರಿದಂತೆ ಹುತ್ರಿದುರ್ಗ ಹೋಬಳಿಯ ರೈತರು, ಮಹಿಳೆಯರು ಶಾಸಕರನ್ನ ಪೂರ್ಣ ಕುಂಭದೊಂದಿಗೆ ಬರಮಾಡಿಕೊಂಡು ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಪ್ರಜಾಪ್ರಭ ಟಿವಿ, ಕುಣಿಗಲ್. ಹಲವಾರು ಕನಸುಗಳಿವೆ. ಕುಣಿಗಲ್ ತಾಲೂಕಿನ ಪ್ರತಿಯೊಂದು ಕೆರೆಯನ್ನು ತುಂಬಿಸಬೇಕು ಅನ್ನೋದನ್ನ ನಾನು ಕನಸ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಲಿಂಕ್ ಕೆನಾಲ್ ತಂದು ಬಹಳಷ್ಟು ಜನ ವಿರೋಧ ಪಕ್ಷದವರು ಹೇಳ್ತಿದ್ರು ಲಿಂಕ್ ಕೆನಾಲ್ ಕುಣಿಗಲ್ ಉಪಯೋಗ ಆಗಲ್ಲ ಅಂತ ಹೇಳಿ. ಇವತ್ತು ನಾನು ಹುತ್ರಿದುರ್ಗ ಕೆರೆಯನ್ನು ತುಂಬಿಸಿ ನಿಮ್ಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ದೆ. ಅದರಂತೆ ಇವತ್ತು ತುಂಬಿಸ್ಲಿಕ್ಕೆ ಹೊರಟಿದ್ದೇನೆ. ಕೊತ್ತಗೆರೆಗೆ ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ದೇನೆ. ಹುಲಿಯೂರು ಪ್ರಾಜೆಕ್ಟ್ ರೆಡಿ ಆಗ್ತಿದೆ. ನಾನು ಪ್ರತಿಯೊಂದು ಕೆರೆಗಳನ್ನು ತುಂಬಿಸಿ ನನ್ನ ಋಣವನ್ನು ತೀರಿಸ್ತೇನೆ ಅನ್ನೋ ಮಾತನ್ನ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನನ್ನ ಜೀವನದ ಕನಸನ್ನ ಕಂಡಿರಂತ ಒಬ್ಬ ಕುಣಿಗಲ್ ತಾಲೂಕಿನ ಮಗನಾಗಿ ಮಳೆಗಾಲದ ದಿನ ಅಂತ ಹೇಳಬಲ್ಲೆ. ನಾನು ಒಬ್ಬ ಹುತ್ರಿದುರ್ಗ ಹೋಬಳಿಯ ಮಗನಾಗಿ ಜನ್ಮ ಕೊಟ್ಟಿದಂತ ಹೋಬಳಿಗೆ ನಾನೆಂದೂ ನನ್ನ ಕೈಲಾದಷ್ಟಿನ ಸೇವೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ದಿನ ಆಲೋಚನೆ ಮಾಡಂತ ಹಿನ್ನೆಲೆಯಲ್ಲಿ ಇವತ್ತು ಆ ದಿನವನ್ನ ಸವಿಯಂತ ದಿನ ಅಂತ ನಾನು ಭಾವಿಸ್ತೇನೆ. ನನ್ನ ಹೊರ ಹುಟ್ಟಿದಂತ ಈ ಹೋಬಳಿಯ ರೈತಾಪಿ ಕುಟುಂಬ ವರ್ಗದವರಿಗೆ ಪ್ರತಿಯೊಂದು ಕೆರೆಗೆ ನೀರನ್ನು ತುಂಬಿಸ್ತೇವೆ ಅಂತ ಏನ್ ನಾನು ಮಾತು ಕೊಟ್ಟಿದ್ದೆ, ಅದರಂತೆ ಇವತ್ತು ನಮ್ಮ ಸಂಸದರು ಡಿಕೆ ಸುರೇಶ್ ಸಾಹೇಬರು ಅವರು ಸಂಸದರಾದ ಸಂದರ್ಭದಲ್ಲಿ ಶ್ರೀರಂಗ ಏತ ನೀರಾವರಿ ತಂದು ಹುತ್ರಿದುರ್ಗ ಹೋಬಳಿಗೆ ಎಲ್ಲ ಕೆರೆಗಳನ್ನ ಮಾಡಿಸ್ತೇವೆ ಅಂತ ಹೇಳಿ ಅದು ಮುಂದುವರಿದ ಭಾಗವಾಗಿ ಪ್ರತಿಯೊಂದು ಕೆರೆಗಳನ್ನ ನೀರು ತುಂಬಿಸುವಂತ ಒಂದು ಯೋಜನೆನ ಇವತ್ತು ಜಾರಿ ಮಾಡ್ತಾ ಇದ್ದೇವೆ, ಉದ್ಘಾಟನೆ ಮಾಡ್ತಾ ಇದ್ದೇವೆ. ನಾನು ಇಂದು ಡಿಕೆ ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಗಳ ಸಾಹೇಬ್ರನ್ನ ಮತ್ತು ಡಿಕೆ ಸುರೇಶ್ ಸಾಹೇಬರು, ನಿಕಟಪೂರ್ವ ಸಂಸದರಾದಂತಹ ಡಿಕೆ ಸುರೇಶ್ ಸಾಹೇಬ್ರನ್ನ ಇವತ್ತು ನಾನು ನೆನಪಿಸಿಕೊಂಡು ಕುಣಿಗಲ್ ತಾಲೂಕಿಗೆ ಕೊಟ್ಟಂತ ಆಶೀರ್ವಾದ ರೈತಾಪಿ ಕುಟುಂಬ ವರ್ಗದವರಿಗೆ ಅಂದು ಯಾವತ್ತು ಟ್ರಾನ್ಸ್ಫಾರ್ಮರ್ನ ಪ್ರತಿಯೊಬ್ಬ ರೈತರಿಗೆ ಕೊಟ್ಟರು, ಇವತ್ತು ಅದೇ ರೀತಿ ನನ್ನ ತಾಲೂಕು, ನನ್ನ ಹೋಬಳಿಗೆ ಪ್ರತಿಯೊಂದು ಕೆರೆ ತುಂಬಿಸ್ಬೇಕು. ಇನ್ನು ಇರಲಿಲ್ಲ. ನಾನು ಬಂದು ಇವತ್ತು ವೈಕೆ ರಾಮಯ್ಯನವರು ಹಿಂದೆ ಹೇಳ್ತಿದ್ರು ಯಾವ ರೀತಿ ನೀರಾವರಿಯ ದಾರಿಯಲ್ಲಿ ನಾವು ಹೋಗ್ಬೇಕು ಅಂತ. ಅದರಂತೆ ಹೆಜ್ಜೆ ಇಡಂತದಲ್ಲಿ
ಡಿ ಕೆ ಸುರೇಶ್ ಸಾಹೇಬರು ಇಟ್ಟಿದ್ದಾರೆ. ಇವತ್ತು ನಾನು ಮತ್ತು ಡಿ ಕೆ ಸುರೇಶ್ ಸಾಹೇಬ್ರವರ ಎಲ್ಲ ಶ್ರಮದ ಹಿನ್ನೆಲೆಯಲ್ಲಿ ಉದ್ರಿದುರ್ಗದ ಹೋಬಳಿಗೆ ಇವತ್ತು ಸುಮಾರು 25 ಕೆರೆಗಳಿದೆ. 19 ಕೆರೆಗಳ ತುಂಬಿಸೋ ಜೊತೆಗೆ ಎಲ್ಲ ಕೆರೆಗಳನ್ನ ತುಂಬಿಸ್ತೇನೆ ಅನ್ನೋ ಮಾತನ್ನ ಇವತ್ತು ಘೋಷಣೆ ಮೂಲಕ ನಾನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರವಾದಂತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರಿಗೆ, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ನಿಕಟಪೂರ್ವ ಸಂಸದರಾದಂಥ ಡಿ ಕೆ ಸುರೇಶ್ ಸಾಹೇಬರಿಗೆ ವಿಶೇಷವಾದಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಸಂತೋಷ ಆಗುತ್ತೆ.